ಆಲ್ರೈಟ್, ಲೆಟ್ಸ್ ಸ್ಟಾರ್ಟ್ ಫ್ರಮ್ ಕಳೆದ ಕ್ಲಾಸಲ್ಲಿ ನಾವು ಇಲ್ಲಿಗೆ ನಿಲ್ಲಿಸಿದ್ವಿ. ಬೆಡ್ಶೀಟ್ ಚೇಂಜ್ ಮಾಡಿ. ನಾನು ಒಂದು ಸಲ ಹೇಳ್ತೀನಿ, ನೀವು 2 ಸಲ ಹೇಳಬೇಕು ಇಂಗ್ಲೀಷ್ ಸೆಂಟೆನ್ಸಸ್. ಬೆಡ್ಶೀಟ್ ಚೇಂಜ್ ಮಾಡಿ. ಚೇಂಜ್ ದ ಬೆಡ್ಶೀಟ್ಸ್. ಓಕೆ ಸರ್. ಚೇಂಜ್ ದ ಬೆಡ್ಶೀಟ್ಸ್. ಚೇಂಜ್ ದ ಬೆಡ್ಶೀಟ್ಸ್. ಓಕೆ. ಕಿಟಕಿ ಒರೆಸಿ. ವೈಪ್ ದ ವಿಂಡೋಸ್. ವೈಪ್ ದ ವಿಂಡೋಸ್. ಗಿಡಕ್ಕೆ ನೀರು ಹಾಕಿ. ವಾಟರ್ ದ ಪ್ಲಾಂಟ್ಸ್. ವಾಟರ್ ದ ಪ್ಲಾಂಟ್ಸ್. ವಾಟರ್ ಅನ್ನೋದು ಇಲ್ಲಿ ವರ್ಬ್ ಆಗುತ್ತೆ. ಫ್ಯಾನ್ ಬ್ಲೇಡ್ ಕ್ಲೀನ್ ಮಾಡಿ. ಕ್ಲೀನ್ ದ ಫ್ಯಾನ್ ಬ್ಲೇಡ್ಸ್. ಕ್ಲೀನ್ ದ ಫ್ಯಾನ್ ಬ್ಲೇಡ್ಸ್. ಶೂನ ರ್ಯಾಕ್ನಲ್ಲಿ ಇಡಿ. ಪುಟ್ ದ ಶೂಸ್ ಇನ್ ದ ರ್ಯಾಕ್. ಪುಟ್ ದ ಶೂಸ್ ಇನ್. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಬಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಅದು ಅಲ್ಲದೆ ನಿಮಗೆ ಒಂದು ವೇಳೆ ಕನ್ನಡ ಬರಲ್ಲ ಅಂತ ಇಟ್ಕೊಳ್ಳಿ, ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲಿಷ್ನ ಹೇಗೆ ಓದೋದು, ಕನ್ನಡ ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲಿಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದ್ದೀವಿ. ಸ್ನೇಹಿತರೆ, ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸಕ್ಕೆ ಹೋಗಿರ್ಬೋದು, ಮನೆಯಲ್ಲಿ ಇರಬಹುದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರಬಹುದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ. ನಲ್ಲಿ ಲೀಕ್ ಆಗ್ತಿದೆ. The tap is leaking. The tap is leaking. ಪ್ಲಂಬರ್ಗೆ ಕಾಲ್ ಮಾಡಿ. Call the plumber. Call the plumber. ಕಾರ್ಪೆಟ್ ವ್ಯಾಕ್ಯೂಮ್ ಮಾಡಿ. Vacuum the carpet. Vacuum the carpet. ವ್ಯಾಕ್ಯೂಮನ್ನು ವ್ಯಾಕ್ಯೂಮ್ ಅಂತಾನೆ ಕನ್ನಡದಲ್ಲಿ ಹಾಕಿದ್ದೀನಿ, ಯಾಕೆಂದರೆ ಕಾಮನ್ ಆಗಿ ವ್ಯಾಕ್ಯೂಮ್ ಅಂದರೆ ವ್ಯಾಕ್ಯೂಮ್ ಮಾಡಿ ಅಂದರೆ ಅದರಲ್ಲಿ ಧೂಳು ತೆಗಿರಿ. ವ್ಯಾಕ್ಯೂಮ್ ಕ್ಲೀನರ್ನಿಂದ ಕ್ಲೀನ್ ಮಾಡಿ ಅಂತ ಅರ್ಥ. ದಯವಿಟ್ಟು ಈ ರೂಮ್ ಸ್ವಲ್ಪ ನೀಟಾಗಿಡಿ. Please tidy up this room. Please tidy up this room. ಮೇನ್ ಡೋರ್ ಮುಚ್ಚಿ. Close the main door. Close the main door. ನಿಮ್ಮ ಆಟಿಕೆಗಳನ್ನು ಎತ್ತಿಡಿ. Put away your toys. Put away your toys. ಈ ರೂಮ್ ಗಲೀಜಾಗಿದೆ. This room is messy. This room is messy. ಮೆಸ್ಸಿ ಅಂದರೆ ಅಸ್ತವ್ಯಸ್ತವಾಗಿರೋದು, ಗಲೀಜಾಗಿರೋದು. ಅದಕ್ಕೆ ಮೆಸ್ ಅಂತ ಹೇಳ್ತಾರೆ. ಮೆಸ್ಸಿ ಅಂದರೆ ಇಟ್ಸ್ ಅನ್ ಆಬ್ಜೆಕ್ಟಿವ್. ಸಿಂಕ್ ಬ್ಲಾಕ್ ಆಗಿದೆ. The sink is clogged. ಕ್ಲಾಗ್ಡ್. ಡಬಲ್ ಜಿ ಬಂದಾಗ ಇಟ್ ಈಸ್ ಆಲ್ವೇಸ್ ಗ. Clogged. The sink is clogged. The sink is clogged. ನಾವು ಇಂಗ್ಲೀಷಲ್ಲಿ ಬ್ಲಾಕ್ ಅಂತ ಹೇಳಲ್ಲ, ಕ್ಲಾಗ್ ಅಂತಲೇ ಹೇಳ್ತೀವಿ. ಸಿಂಕ್ ಮತ್ತು ಈ ಕಮೋಡ್ಸ್, ಟಾಯ್ಲೆಟ್ ಇದೆಲ್ಲ ಬ್ಲಾಕ್ ಆದರೆ ಅದಕ್ಕೆ ಕ್ಲಾಗ್ಡ್ ಅಂತಲೇ ಹೇಳಬೇಕು. ಕನ್ನಡಿ ಒರೆಸಿ. Clean the mirror. Clean the mirror. ರೂಮಿಗೆ ಗಾಳಿ ಬರಲಿ ಬಿಡಿ. Let's air out the room. Let's air out the room. ನನಗೆ ಒಂದು ಹೊಸ ಸ್ಪಾಂಜ್ ಬೇಕು. I need a new sponge. I need a new sponge. ಪೊರಕೆ ಎಲ್ಲಿದೆ? Where is the broom? Where is the broom? ಮುರಿದಿರೋ ಕುರ್ಚಿ ಸರಿ ಮಾಡಿ. Fix the broken chair. Fix the broken chair. ನನಗೆ ಸ್ವಲ್ಪ ಹೆಲ್ಪ್ ಮಾಡ್ತೀರಾ? Do you want to help me? Do you want to help me? ಅಥವಾ ನೀವು ನನಗೆ ಹೆಲ್ಪ್ ಮಾಡೋಕ್ಕೆ ಬಯಸ್ತೀರಾ? ಅದನ್ನು ಆಗುತ್ತೆ. ನೆಲ ಜಾರ್ತಿದೆ. The floor is slippery. The floor is slippery. ಡಸ್ಟ್ಬಿನ್ ಖಾಲಿ ಮಾಡಿ. Empty the dustbin. Empty the dustbin. ವಾಷಿಂಗ್ ಮಿಷಿನ್ ಆಯ್ತಾ? Is the washing machine ಡನ್. done? ಕೆಳಗಡೆ. Is the washing machine done? Is the washing machine done? ಅಲ್ಲಿ ಈಸ್ ಅನ್ನೋದನ್ನ ನೀವು ಲಾಂಗ್ ವೊವೆಲ್ ಮಾಡಿಬಿಡಿ. ಇಸ್ ದ ವಾಷಿಂಗ್ ಮಿಷಿನ್ ಡನ್. ಇಸ್ ಝೆಡ್ ಬರಬೇಕು. Is the washing machine done? Yeah. Is the washing machine done? ಸೊ ಡನ್ನನ್ನು ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಅದಾಯ್ತಾ, ಇದಾಯ್ತಾ, ಹಾಂ, ಇಸ್ ದ ಹೋಮ್ವರ್ಕ್ ಡನ್, ಇಸ್ ದ ಕುಕಿಂಗ್ ಡನ್, ಆಯ್ತಾ ಅನ್ಬೇಕಾದ್ರೆ ಡನ್ ಅಂತ ಕಾಮನ್ ಆಗಿ ಯೂಸ್ ಮಾಡೋದಿಲ್ಲ, ಬಟ್ ಅದು ಇಟ್ಸ್ ಅ ಫ್ರೇಸ್, ಇಟ್ಸ್ ಅ ಡಿಫ್ರೆಂಟ್ ಫ್ರೇಸ್. ಓಕೆ. ನಾನು ಬಟ್ಟೆ ಇಸ್ತ್ರಿ ಮಾಡ್ತೀನಿ. I am going to iron the clothes.
I'm going to iron the clothes. ಸೊ ಇಲ್ಲಿ ನೋಡಿ ಗೋಯಿಂಗ್ ಟು ಅಂತ ಇದೆಯಲ್ಲ, ಅದು ಇಟ್ ಈಸ್ ನಥಿಂಗ್ ಬಟ್ ಇಟ್ಸ್ ವಿಲ್. ಸೊ ಐ ವಿಲ್ ಐರನ್ ದ ಕ್ಲಾತ್ಸ್. ಓಕೆ, ಐ ವಿಲ್ ಐರನ್ ದ ಕ್ಲಾತ್ಸ್. ಚೆಲ್ಲಿರೋ ನೀರು ಒರೆಸಿ. Wipe the spilled water. Wipe the spilled water. ಗ್ಯಾಸ್ ಸಿಲಿಂಡರ್ ತುಂಬಿದೆಯಾ? Is the gas cylinder full? Is the gas cylinder full? ಬಲ್ಬು ಕೆಟ್ಟೋಗಿದೆ ಅಥವಾ ಹೋಗಿದೆ ಅಥವಾ ಫ್ಯೂಸ್ ಆಗಿದೆ. ಬಲ್ಬ್ ಹೋಗಿದೆ. The light bulb is fused. The light bulb is fused. ಓಕೆ, ಇಲ್ಲಿ ದ ಲೈಟ್ ಅಂತ ಯಾಕೆ ಯೂಸ್ ಮಾಡ್ತೀವಿ ಅಂದರೆ ಬಲ್ಬ್ ಅನ್ನೋದು ಬೇರೆದಕ್ಕೂ ಬಲ್ಬ್ ಅನ್ನಬಹುದು. ಇಲ್ಲಿ ಲೈಟ್ ಬಲ್ಬ್ ಅಂತಾನೆ ಕಾಮನ್ ಆಗಿ ಯೂಸ್ ಮಾಡಬೇಕು. ದಿಂಬುಗಳನ್ನು ಸೋಫಾ ಮೇಲೆ ಇಡಿ. Put the pillows on the sofa. Put the pillows on the sofa. ಬುಕ್ ಎಲ್ಲ ನೀಟಾಗಿ ಜೋಡಿಸಿ. Arrange the books neatly. Arrange the books neatly. ಕೀ ಎಲ್ಲಿವೆ? Where are the keys? Where are the keys? ಬಾತ್ರೂಮ್ ಗಲೀಜಾಗಿದೆ. The bathroom is dirty. The bathroom is dirty. ನಮಗೆ ಹೊಸ ಕರ್ಟನ್ಸ್ ಬೇಕು. We need new curtains. We need new curtains. ಕರ್ಟನ್ಸ್. ಓಕೆ, ನಾವು ಮಕ್ಕಳ ಹತ್ರ ಮಾತಾಡೋದಾದ್ರೆ ಡೈಲಿ ಕಾನ್ವರ್ಸೇಷನ್ಗೆ ಬೇಕಾಗಿರುವಂಥದ್ದು ನೋಡಿ ಕೆಲವುದು. ಮಕ್ಕಳಿಗೆ ನಾವು ಬೆಳಿಗ್ಗೆ ಬೇಗ ಎದ್ದೇಳಬೇಕಾದ್ರೆ, ಈಗ ನೀವು ತುಂಬ ಮುದ್ದು ಮಾಡೋ ಮಕ್ಕಳಾದರೆ ಯು ಕ್ಯಾನ್ ಜಸ್ಟ್ ಸೇ ಏಳು ಅಥವಾ ಎದ್ದೇಳು ಮುದ್ದು ಮಗುವೆ ಹೇಳಪ್ಪ, ಆ ಥರ ಹೇಳೋದು. ಇಂಗ್ಲೀಷಲ್ಲಿ ಅದನ್ನು ಒಂಥರ ಬೇರೆ ಥರ ಯೂಸ್ ಮಾಡ್ತಾರೆ. ಓಕೆ, ಸೊ ಏಳು ಎದ್ದೇಳಪ್ಪ ಅಂತ ಹೇಳೋದಾದರೆ Wake up, sleepy head. Wake up, sleepy head. ಈ ಸ್ಲೀಪಿ ಹೆಡ್ ಅಂದರೆ ನಿದ್ದೆ ಮಾಡ್ತಿರುವ ತಲೆ ಅಂತ ಮೀನಿಂಗ್ ಬರುತ್ತೆ. ಅದು ಒಂದು ಇದಾಗಿ ಹೇಳೋದು. ಓಕೆ, ಪ್ರೀತಿಯಿಂದ ಹೇಳುವಂಥದ್ದು. ಈಗ ನಿನ್ನ ಹಲ್ಲುಜ್ಜು. Brush your teeth now. Brush your teeth now. ನಿನ್ನ ಯೂನಿಫಾರ್ಮ್ ಹಾಕೋ. Wear your uniform. Wear your uniform. ನಿನ್ನ ಹೋಮ್ವರ್ಕ್ ಮರಿಬೇಡ. Don't forget your homework. Don't forget your homework. ಸ್ಕೂಲ್ ಬಸ್ ಬಂತು. The school bus is here. The school bus is here. ಸ್ಕೂಲ್ ಬಸ್ ಇಲ್ಲಿಗೆ ಬಂತು ಅಂತ ಹೇಳಲ್ಲ, ಸ್ಕೂಲ್ ಬಸ್ ಬಂತು ಅಂತಲೇ ಹೇಳ್ತೀವಿ. ಬಂತು ಅಂದರೆ ಇಲ್ಲಿಗೆ ಬಂತು ಅಂತಲೇ ಅರ್ಥ. ಸೊ ಇಂಗ್ಲೀಷಲ್ಲಿ ಹಿಯರ್ ಅಂತ ಇದೆ. ದ ಸ್ಕೂಲ್ ಬಸ್ ಈಸ್ ಹಿಯರ್. ಸ್ಕೂಲ್ ಬಸ್ ಇಲ್ಲಿ ಇದೆ. ಸೊ ಇಲ್ಲಿದೆ ಅನ್ನೋದನ್ನು ನಾವು ಸ್ಕೂಲ್ ಬಸ್ ಬಂದಾಗ ನಾವು ಡೈರೆಕ್ಟಾಗಿ ಹೇಳ್ಬೋದು, ಸ್ಕೂಲ್ ಬಸ್ ಈಸ್ ಹಿಯರ್. ಅದರ ಅರ್ಥ ಈಗ ಬಂದಿದೆ, ಬಂದು ನಿಂತಿದೆ ಅಂತ ಅರ್ಥ. ನೀನು ತಿಂಡಿ ತಿಂದ್ಯಾ? Did you eat your tiffin? Did you eat your tiffin? ಬಾ ಈಗ ಓದು. Come and study now. Come and study now. ಟಿವಿ ನೋಡೋದು ನಿಲ್ಲಿಸು. Stop watching TV. Stop watching TV. ನಿನ್ನ ಬುಕ್ ತೋರಿಸು. Show me your book. Show me your book. ನೀಟಾಗಿ ಬರಿ. Write neatly. Write neatly. ನೀಟಾಗಿ ಬರೆಯಿರಿ, ಬರಿ ಎರಡು ಒಂದೇ. ನಿನ್ನ ಅಕ್ಕ ತಮ್ಮನಿಗೆ ದಯ ತೋರಿಸು. Be kind to your sister or brother. Be kind to your sister or brother. ಬಿ ಕೈಂಡ್ ಟು ಯುವರ್ ಸಿಬ್ಲಿಂಗ್ಸ್ ಅಂತಲೂ ಹೇಳ್ಬೋದು. ಹೊರಗಡೆ ಆಡೋಣ ಬನ್ನಿ. Let's play outside. Let's play outside. ಇದು ಕಥೆ ಸಮಯ. It's story time. It's story time. ನೋಡಿ, ಕಥೆ ಸಮಯ ಅಂತ ಹೇಳಿದ್ರೆ ಅದೊಂಥರ ಕನ್ನಡದಲ್ಲಿ ಅಷ್ಟು ಸೆಂಟೆನ್ಸ್ ಸರಿಯಾಗಿಲ್ಲ. ಇದು ಕತೆ ಹೇಳುವ ಮತ್ತು ಕೇಳುವ ಸಮಯ ಅಂತ ಅರ್ಥ. ಬೇಗ ಮಲಗು. Go to bed early. Go to bed early. ನಿಂಗೆ ನಿದ್ರೆ ಬರ್ತಿದ್ಯಾ? Are you feeling sleepy? Are you feeling sleepy? ಫ್ರೆಂಡ್ಸ್ ಜೊತೆ ಜಗಳ ಮಾಡಬೇಡ. Don't fight with friends. Don't fight with friends. ನಿನ್ನ ಹಾಲು ಮುಗಿಸು. Finish your milk. Finish your milk. ಅಂದರೆ ನೀವು ಮಕ್ಕಳಿಗೆ ಹಾಲು ಕುಡಿಯೋಕೆ ಕೊಟ್ಟಿರ್ತೀರ, ಅವು ಹಾಲು ಇಟ್ಕೊಂಡು ಆಟ ಆಡ್ತಿರ್ತವೆ, ನೀವು ವಾರ್ನ್ ಮಾಡೋದು, ಹಾಲನ್ನ ಬೇಗ ಮುಗಿಸು ಅಂತ ಅರ್ಥ. ಓಕೆ, ನೀನು ಯಾಕೆ ಅಳ್ತಾ ಇದ್ದೀಯಾ? ನೀನು ಯಾಕೆ ಅಳ್ತಿದ್ದೀಯಾ? Why are you crying? Why are you crying? ನಿನಗೆ ಏಟಾಯ್ತಾ? Did you hurt yourself? Did you hurt yourself?
ಡಿಡ್ ಯು ಹರ್ಟ್, ಆರ್ ಯು ಹರ್ಟ್ ಅಂತಲೂ ಕೇಳ್ಬೋದು. ಆರ್ ಯು ಹರ್ಟ್ ಆರ್ ಡಿಡ್ ಯು ಹರ್ಟ್ ಯೋರ್ ಸೆಲ್ಫ್, ನಿನಗೆ ನೀನು ನೋವು ಮಾಡಿಕೊಂಡೆ ಅನ್ನೋ ಮೀನಿಂಗ್ ಬರುತ್ತೆ.